ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. So, I have taken the variable quantity of the sweet. I utilize the sugar, white sugar, in variable quantity. I utilize the jaggery in variable quantity. I utilize honey in variable quantity. I utilize sweet fruit in variable quantity. And I have utilized the sweet speeches of the politician in variable quantity. ನಾನು ಮೊದಲು ಮಾಡಿದ ಕೆಲಸ ಅಂದರೆ ಯಾವ ರೀತಿ ಸಿಹಿ ಕೊಡಬೇಕು ಅಂತ, ಯಾವ ಪದಾರ್ಥ ಸಿಹಿ ಕೊಡಬೇಕು ಅಂತ ನಾನು ಮೊದಲು ಮಾಡಿದ ಕೆಲಸ ಅಂದರೆ ರಾಜಕಾರಣಿಗಳ ಒಂದು ಘೋಷಣೆಗಳೇನಿರ್ತಾವಲ್ಲ, ಸ್ಪೀಚ್ಗಳನ್ನ ಅದನ್ನು ಮೊದಲು ಕೊಟ್ಟೆ. ಅದಾದ ನಂತರ ಬಿಳಿ ಸಕ್ಕರೆ, ಬೆಲ್ಲ, ಅಂದರೆ ಬಿಳಿ ಸಕ್ಕರೆ, ಬೆಲ್ಲ, ಹಣ್ಣು, ಸಿಹಿ ಹಣ್ಣುಗಳು ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸಿಹಿ ಹಣ್ಣುಗಳು ಮತ್ತು ಇತರೆ ಪದಾರ್ಥಗಳಿಂದ ಈ ಪ್ರಯೋಗವನ್ನು ಮಾಡಿದೆ. Continuous 3 years, I have taken the replications, I have taken the observations, and at last I found that 1 kg jaggery is essential. Otherwise, 4 liters of the sugarcane juice is essential. 4 liters. Otherwise, 1 kg sweet fruit pulp is essential. It is enough. No white sugar and no honey bee. No honey. ಸ್ನೇಹಿತರೆ, ನಿರಂತರವಾಗಿ 3 ವರ್ಷ ಅದೇ ತಾಕುಗಳ ಮೇಲೆ ನಾನು ಈ ಪ್ರಯೋಗಗಳನ್ನ ಮಾಡ್ಕೊಂಬಂದಾಗ ನನಗೆ ಗೊತ್ತಾಗಿದೆ ಏನು ಅಂದರೆ, ಕೇವಲ 1 kg ರಾಸಾಯನಿಕ ಮುಕ್ತ ಬೆಲ್ಲ, ಅಥವಾ 4 ಲೀಟ್ರು ಕಬ್ಬಿನ ಹಾಲು, ಅಥವಾ 1 kg ಚೆನ್ನಾಗಿ ಕಳ್ತಿರೋವಂಥ ಸಿಹಿ ಹಣ್ಣಿನ ತಿರುಳು, ಯಾವುದೇ ಕಾರಣಕ್ಕೂ ಬಿಳಿ ಸಕ್ಕರೆ ಆಗೋದಿಲ್ಲ ಮತ್ತು ಜೇನುತುಪ್ಪದ ಅವಶ್ಯಕತೆ ಇಲ್ಲ ಅಂತ ನನಗೆ ಗೊತ್ತಾಯಿತು.